ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ದೀಪಕ್ ಬಿಲ್ಲೆ, ನಿಮ್ಮ ಆಯುರ್ವೇದ ತಜ್ಞ. ನಾನು ಇಂದು ಶಿರೋಧಾರ ಎನ್ನುವ ಒಂದು ಪ್ರಾಚೀನ ಕಾಲದ ಅತಿ ಉಪಯುಕ್ತವಾದ ಹಾಗೂ ಶಾಂತಿದಾಯಕವಾದ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಶಿರೋಧಾರ ಎಂದರೇನು? ಶಿರೋ ಎಂದರೆ ತಲೆ, ಧಾರ ಎಂದರೆ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ಹರಿಯುವ ದ್ರವ. ಆ ದ್ರವವು ಎಣ್ಣೆ ಆಗಿರಬಹುದು, ಕಷಾಯವಾಗಿರಬಹುದು ಅಥವಾ ನೀರು ಸಹ ಆಗಿರಬಹುದು. ಇದನ್ನು ನಾವು ಒಂದು ಲಂಬವಾದ ಪಾತ್ರೆಯಿಂದ ಮೃದುವಾಗಿ ನಿರಂತರವಾಗಿ ತಲೆಯ ಮಧ್ಯಭಾಗದ ಮೇಲೆ 30ರಿಂದ 60 ನಿಮಿಷದವರೆಗೆ ಹರಿಸಲಾಗುತ್ತದೆ. ಇದನ್ನು ಮಸಾಜ್ ಟೇಬಲ್ನಲ್ಲಿ ಮಲಗಿಸಿಕೊಂಡು ಮಾಡಲಾಗುತ್ತದೆ. ಚಿಕಿತ್ಸೆಗಿಂತ ಮೊದಲು ಕೆಲವೊಮ್ಮೆ ಶರೀರ ಮಸಾಜ್ ಸಹ ಮಾಡಲಾಗುತ್ತದೆ. ಇದರಿಂದ ಆಗುವ ಉಪಯೋಗವೇನೆಂದರೆ ಶಿರೋಧಾರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಉತ್ತಮ ನಿದ್ರೆ ನೀಡುತ್ತದೆ, ಮೈಗ್ರೇನ್ ಹಾಗೂ ತಲೆನೋವಿಗೆ ಶಮನ ನೀಡುತ್ತದೆ, ಮೆಮೊರಿ ಶಕ್ತಿ ಮತ್ತು ಕೇಂದ್ರೀಕರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮಾನಸಿಕ ಶಾಂತಿ, ಶರೀರದ ಸಮತೋಲನ ಮತ್ತು ಚರ್ಮದ ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತದೆ. ಇದನ್ನು ಯಾರು ಪಡೆದುಕೊಳ್ಳಬಹುದು ಎಂದರೆ, ಈ ಚಿಕಿತ್ಸೆಯು ಯಾರಿಗೆ ನಾವು ಶಿಫಾರಸು ಮಾಡುತ್ತೇವೆ ಎಂದರೆ, ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಡಿಸೀಸ್ ನಲ್ಲಿ ಬಳಲುತ್ತಾ ಇದ್ದರೆ, ಹೆಚ್ಚಿನ ಮಾನಸಿಕ ಒತ್ತಡದಲ್ಲಿ ಇದ್ದರೆ, ಶಾರೀರಿಕ ಹಾಗೂ ಮಾನಸಿಕ ನಿಶ್ಚಲತೆಯಿಂದ ಬಳಲುವವರು ಆಗಿದ್ದರೆ, ತಲೆನೋವು ಮೈಗ್ರೇನ್ ಸಮಸ್ಯೆಗಳು ಇದ್ದರೆ ಇಂಥವರಿಗೆ ಈ ಚಿಕಿತ್ಸೆ ಅತಿ ಉತ್ತಮವಾಗುತ್ತದೆ. ಹಾಗೂ ಇದನ್ನು ಯಾರು ಮಾಡಿಸಿಕೊಳ್ಳಬಾರದು ಎಂದರೆ, ಹೃದಯ ಸಂಬಂಧಿತ ಸಮಸ್ಯೆ ಇದ್ದರೆ, ಜ್ವರದಲ್ಲಿ ಇದ್ದರೆ, ಚರ್ಮದ ಸೋಂಕು ಇದ್ದರೆ, ಹೀಗೆ ಇತರರಿಗೆ ಈ ಚಿಕಿತ್ಸೆಯನ್ನು ಮಾಡಲು ಅಸಾಧ್ಯವಾಗುತ್ತದೆ. ಇವರು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಈ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಶಿರೋಧಾರ ಕೇವಲ ಒಂದು ಆಯುರ್ವೇದ ಚಿಕಿತ್ಸೆಯಲ್ಲ, ಅದು ನಮ್ಮ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಸಮತೋಲನ ತರುವ ಶಕ್ತಿಯುತ ವಿಧಾನವಾಗಿದೆ. ಈ ಮಾಹಿತಿಗೆ ನಿಮ್ಮ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಇಂತಹ ಆಯುರ್ವೇದ ಚಿಕಿತ್ಸೆಗಳ ಕುರಿತು ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.